ಬಿಜೆಪಿ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ಗೆ ಜೈಲು ಶಿಕ್ಷೆ 1 ವರ್ಷ ಜೈಲು 10,000 ದಂಡ ವಿಧಿಸಿದ ಕೋರ್ಟ್. ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟ. ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ, ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಮಾರಾಟವನ್ನ ಮಾಡ್ತಾ ಇದ್ರು ಎನ್ನುವಂತ ಹಿನ್ನೆಲೆಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮೈಸೂರಿನ ವೈದ್ಯೆ ಡಾಕ್ಟರ್ ಕಾವ್ಯಶ್ರೀ ದೂರಿನ ಅನ್ವಯ ಆದೇಶವನ್ನ ಹೊರಡಿಸಲಾಗಿದೆ. ಕೃಷಿ ಜಮೀನನ್ನ ಭೂ ಪರಿವರ್ತನೆಯಾಗಿ ಮಾಡಿಕೊಂಡಿರಲಿಲ್ಲ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದೆ. ನೋಡಿ, 1 ವರ್ಷ ಜೈಲು 10,000 ರೂಪಾಯಿಯನ್ನ ದಂಡ ವಿಧಿಸಿದೆ ಕೋರ್ಟ್. ಬಿಜೆಪಿ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ಗೆ ಜೈಲು ಶಿಕ್ಷೆ 1 ವರ್ಷ ಜೈಲು 10,000 ದಂಡವನ್ನ ವಿಧಿಸಿದೆ ಕೋರ್ಟ್. ನೋಡಿ, ಈಗ ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯದಿಂದ ಈ ಶಿಕ್ಷೆ ಪ್ರಕಟವಾಗಿರುವಂತದ್ದು. ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಖಾಲಿ ನಿವೇಶನಗಳಿಗಾಗಿ ವಿಂಗಡಿಸಿ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥ ಹಿನ್ನೆಲೆಯಲ್ಲೂ ಕೂಡ ಶಿಕ್ಷೆಯನ್ನ ವಿಧಿಸಲಾಗಿರುವಂಥದ್ದು. ಈಗಾಗಲೇ ಶಿಕ್ಷೆ ಕೂಡ ಪ್ರಕಟ ಆಗಿದೆ. ನೋಡ್ತಾ ಇರ್ಬೋದು ಏನಿದು ಪ್ರಕರಣ ಅನ್ನೋದನ್ನ ತೋರಿಸ್ತಾ ಇದ್ದೇವೆ. ಕೃಷಿ ಜಮೀನನ್ನ ರೈತರಿಂದ ಕ್ರಯಕ್ಕೆ ಪಡೆದಿದ್ದಂತಹ ಅಶ್ವಥ್ ನಾರಾಯಣ ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ, ಕೇವಲ ಖಾಲಿ ನಿವೇಶನಗಳಿಗಾಗಿ ವಿಂಗಡಿಸಿ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು. ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ ನೋಡಿ 100/2ರಲ್ಲಿ ಮಾರಾಟವನ್ನ ಮಾಡಿದ್ರು. ರೈತರ 4 ಎಕರೆ 30 ಗುಂಟೆ ಕೃಷಿ ಜಮೀನು ಕ್ರಯಕ್ಕೆ ಪಡೆದಿದ್ರು ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ಪ್ರಕರಣ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ. 1 ವರ್ಷ ಜೈಲು ಹಾಗೂ 10,000 ದಂಡವನ್ನು ಕೂಡ ವಿಧಿಸಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನೋಡಿ, ಈಗ ಬಿಜೆಪಿ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ಗೆ ಜೈಲು ಶಿಕ್ಷೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡಿ, 1 ವರ್ಷ ಜೈಲು 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿರುವಂತದ್ದು. ಈ ಸ್ಟೋರಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ನಿರೀಕ್ಷಾ, ಬಿಜೆಪಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಆಗಿರುವಂತಹ ಅಶ್ವಥ್ ನಾರಾಯಣ ಅವರಿಗೆ ಇವತ್ತು ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯ 1 ವರ್ಷ ಜೈಲು ಹಾಗೂ 10,000 ರು ದಂಡವನ್ನ ವಿಧಿಸಿರುವಂತದ್ದು. ಈ ಹಿಂದೆ ಭೂಮಿಯನ್ನ ರೈತರ ಕೃಷಿ ಭೂಮಿಯನ್ನ ತೆಗೆದುಕೊಂಡಿದ್ದಂತ ಎಂಎಲ್ಸಿ ಅವರು ಯಾವುದೇ ಒಂದು ಭೂಮಿಯನ್ನ ನಿವೇಶನವಾಗಿ ನೀವು ಮಾರಾಟವನ್ನ ಮಾಡ್ಬೇಕಂತಿಲ್ಲ, ಅದ್ರ ಕನ್ವರ್ಷನ್ ಅನ್ನು ಮಾಡಬೇಕಾಗುತ್ತೆ. ಕೃಷಿ ಭೂಮಿಯನ್ನು ತೆಗೆದುಕೊಂಡು ಅದನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಟ್ಟು ಅದರ ಮುಖಾಂತರ DC ಅವರಿಂದ ಕನ್ವರ್ಷನ್ ಅನ್ನು ಮಾಡಿಸ್ಕೊಳ್ಬೇಕಾಗತ್ತೆ, ಕಂದಾಯ ಇಲಾಖೆಗಳ ಮುಖಾಂತರ. ಸೊ ಯಾವುದೇ ಕನ್ವರ್ಷನ್ ಗಳನ್ನ ಮಾಡದೆ ಇವರು ಆ ಭೂಮಿ ಏನಿತ್ತು ರೈತರ ಕೃಷಿ ಭೂಮಿಯನ್ನೇ ಸೈಟ್ಗಳಾಗಿ ನಿವೇಶನಗಳಾಗಿ ಮಾರಾಟವನ್ನು ಮಾಡ್ತಿದ್ರು. ಈ ಸಂಬಂಧ ಮೈಸೂರಿನ ಡಾಕ್ಟರ್ ಆಗಿದ್ದಂತ ಕಾವ್ಯ ಎಂಬುವರು ದೂರನ್ನು ಕೊಡ್ತಾರೆ. ದೂರಿನ ಸಂಬಂಧ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಪ್ರಕರಣ ದಾಖಲು ಮಾಡಿ ಅದು ಕೋರ್ಟ್ ಮೆಟ್ಟಿಲನ್ನು ಕೂಡ ಇರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿರುವಂತ ನ್ಯಾಯಾಲಯ ಖಾಲಿ ನಿವೇಶಗಳನ್ನ ವಿಂಗಡಿಸಿ ಮಾರಾಟ ಮಾಡಿರುವಂತದ್ದು ಇಲ್ಲಿ ಸಾಬೀತಾಗಿರುವಂತದ್ದು. ರಾಮಚಂದ್ರದ ಗ್ರಾಮ ಏನ್ಬಿಡುತ್ತೆ, ಅಲ್ಲಿನ ಸರ್ವೆ ನಂಬರ್ 100/2 ಏನಿದೆ, ಇಲ್ಲಿ ಸುಮಾರು 4 ಎಕರೆ 30 ಗುಂಟೆ ಕೃಷಿ ಜಮೀನನ್ನ ಇವರು ಕ್ರಯಕ್ಕೆ ಪಡ್ಕೊಂಡಿರ್ತಾರೆ. ಅದನ್ನೇ ಯಾವುದೇ ರೀತಿಯ ಸೈಟ್ಗಳಾಗಿ ಕನ್ವರ್ಷನ್ ಮಾಡದೆ ಮಾರಾಟವನ್ನು ಮಾಡಿರುವಂತದ್ದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ 1 ವರ್ಷ ಜೈಲು ಹಾಗೂ 10,000 ರೂಗಳ ದಂಡವನ್ನು ಕೂಡ ವಿಧಿಸಿ ಇವತ್ತು ಭೂ ಕಬಳಿಕೆ ನ್ಯಾಯಾಲಯ ಆದೇಶವನ್ನ ಮಾಡಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ನೋಡಿ, ಎಂಥ ಆರೋಪ ಬಂದಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಇದಕ್ಕೆ ಅಶ್ವಥ್ ನಾರಾಯಣ್ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿರಬಹುದು? ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಾಧಿಕಾರದಿಂದ ಯಾವುದೇ ಅನುಮತಿಯನ್ನ ಪಡೆದಿರಲಿಲ್ಲ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಕೃಷಿ ಜಮೀನನ್ನ ರೈತರಿಂದ ಕ್ರಯಕ್ಕೆ ಪಡೆದಿದ್ದಂಥ ಅಶ್ವಥ್ ನಾರಾಯಣ್ ಆ ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಮಾರಾಟವನ್ನ ಮಾಡಿದ್ರು ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯಲ್ಲಿ ಮಾರಾಟವನ್ನ ಮಾಡಲಾಗಿತ್ತು. ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ 100/2ರಲ್ಲಿ ಮಾರಾಟವನ್ನ ಮಾಡಲಾಗಿತ್ತು ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರೈತರ 4 ಎಕರೆ 30 ಗುಂಟೆ ಕೃಷಿ ಜಮೀನು ನೋಡಿ, ಪ್ರಾಧಿಕಾರದಿಂದ ಯಾವುದೇ ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲ ಆರೋಪಗಳು ಅವರ ಮೇಲೆ ಇದೆ. ಈಗ ಶಿಕ್ಷೆ ಕೂಡ ಪ್ರಕಟ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಏನಿದು ಪ್ರಕರಣ ಅನ್ನುವಂಥದ್ದು, ಖಾಲಿ ನಿವೇಶನಗಳಿಗಾಗಿ ವಿಂಗಡಿಸಿ ಮಾರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಈಗ ಶಿಕ್ಷೆ ಕೂಡ ಪ್ರಕಟ ಆಗಿರುವಂಥದ್ದು. ಕೃಷಿ ಜಮೀನನ್ನ ರೈತರಿಂದ ಕ್ರಯಕ್ಕೆ ಪಡೆದಿದ್ರು ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಮಾರಾಟವನ್ನ ಮಾಡಿದ್ರು ಎನ್ನುವಂಥ ಆರೋಪ ಕೂಡ ಒಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು.
ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಮಾರಾಟ ಮಾಡ್ತಾ ಇದ್ರು ಅನ್ನುವಂಥ ಆರೋಪಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಒಂದು ಕಡೆ ಶಿಕ್ಷೆ ಕೂಡ ಪ್ರಕಟವಾಗಿದೆ. ಹಾಗಾದ್ರೆ ಯಾವುದೇ ಅನುಮತಿಯನ್ನ ಪಡೆದುಕೊಂಡಿರ್ಲಿಲ್ವಾ ಅಥವಾ ತಪ್ಪು ಮಾಡಿದ್ರ? ಅನುಮತಿಯನ್ನ ಪಡೆದುಕೊಳ್ಳದೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಕೃಷಿ ಜಮೀನನ್ನ ರೈತರಿಂದ ಕ್ರಯಕ್ಕೆ ಪಡೆದಿದ್ದಂಥ ಅಶ್ವಥ್ ನಾರಾಯಣ್ ಆ ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ, ಖಾಲಿ ನಿವೇಶನಗಳಾಗಿ ಮಾರಾಟವನ್ನಾಗಿ ಮಾಡಿದ್ರು ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯಲ್ಲಿ ಮಾರಾಟ ಮಾಡಿದ್ರು. ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ 100/2ರಲ್ಲಿ ಮಾರಾಟವನ್ನ ಮಾಡಲಾಗಿತ್ತು ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿನ ಹಾಗಾದ್ರೆ ಏನೆಲ್ಲ ಕಾನೂನು ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ 1 ವರ್ಷ ಜೈಲು ಹಾಗೂ 10,000 ದಂಡವನ್ನು ಕೂಡ ವಿಧಿಸಿರುವಂಥದ್ದು. ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯದಿಂದ ಶಿಕ್ಷೆ ಕೂಡ ಪ್ರಕಟವಾಗಿದೆ. ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ, ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಮಾರಾಟ ಮಾಡಿದ್ರು ಎನ್ನುವಂಥ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. 100/2ರಲ್ಲಿ ಮಾರಾಟವನ್ನ ಮಾಡಲಾಗಿದೆ. ಆದರೆ ಯಾವುದೇ ಅನುಮತಿಯನ್ನ ಪಡೆದುಕೊಂಡಿರಲಿಲ್ಲ ರೈತರ 4 ಎಕರೆ 30 ಗುಂಟೆ ಜಮೀನು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ತಾರೆ ಬಿಜೆಪಿ ಎಂಎಲ್ಸಿ ಅಶ್ವಥ್ ನಾರಾಯಣ್. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ನೋಡಿ ಸರ್, ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡಿರಲಿಲ್ಲ, ಖಾಲಿ ನಿವೇಶನಗಾಗಿ ವಿಂಗಡಿಸಿ ಮಾರಾಟ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಏನ್ ಸರ್ ಇಂತಹ ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ? ಇಲ್ಲ, ಅದು ಮಾಡಿದ್ ನಮ್ಮನೆ 22ನೇ ತಾರೀಕು ಕೋರ್ಟ್ ಕೇಸ್ 22ಕ್ಕೆ ನಾನು 23 ಅನ್ಕೊಂಡು ನಾನು 23ಕ್ಕೆ ಹೋದೆ ಕೋರ್ಟ್ಗೆ. ಅದು 22ಕ್ಕೆ NBW ಇಶ್ಯೂ ಮಾಡಿದ್ರು. ಓಕೆ. ಆಮೇಲೆ 23ಕ್ಕೆ ಹೋದ್ರೆ ಇಲ್ಲ ನಿನ್ನೆ NBW ಆಗಿದೆ, ನೀವು ನಿನ್ನೆ ಬಂದಿಲ್ಲ ಅಂತ ಹೇಳಿ ನಾನು ಇಮ್ಮಿಡಿಯೇಟ್ ಆಗಿ ನಾನು ಅಪ್ಲಿಕೇಶನ್ ಹಾಕ್ತೇನೆ. ಅಪ್ಲಿಕೇಶನ್ ಹಾಕಿದ್ರೆ 22ಕ್ಕೆ ಏನು NBW ಇಶ್ಯೂ ಮಾಡ್ಯಾರ ಅದನ್ನ ವಜಾ ಮಾಡಿ 23ಕ್ಕೆ ನನಗೆ ಆರ್ಡರ್ ಮಾಡ್ಕೊಡು. ಓಕೆ, ಅನುಮತಿಯನ್ನ ಪಡ್ಕೊಂಡಿರ್ಲಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಶಿ ಹ್ಯಾಸ್ ಗೆಟ್ ದಿ ರಿಜಿಸ್ಟ್ರೇಷನ್ 2006. ಶಿ ಗೋ ಟು ಕೋರ್ಟ್ ಫಾರ್ ದಿ ದಿಸ್ ಇಸ್ ದಿ ಗವರ್ನಮೆಂಟ್ ಪ್ರಾಪರ್ಟಿ ಲೇಔಟ್ ಮಾಡಿದ್ದಾರೆ ಅಂತ. ಅದು ನಾನು ಕ್ಲಾರಿಫೈ ಮಾಡಿದೆ. ದಟ್ ಈಸ್ ನಾಟ್ ಎ ಗವರ್ನಮೆಂಟ್ ಪ್ರಾಪರ್ಟಿ, ದಟ್ ಇಸ್ ಓನ್ ಪ್ರಾಪರ್ಟಿ, ಅಗ್ರಿಕಲ್ಚರಲ್ ಪ್ರಾಪರ್ಟಿ. ಓಕೆ, ಹಾಗಾದ್ರೆ ನೀವು ಕಾನೂನು ಮುಖಾಂತರವೇ ಹೋರಾಟವನ್ನ ಮಾಡೋದಕ್ಕೆ ರೆಡಿ ಇದ್ದೀರಾ ನೀವೀಗ? ರೆಡಿ. ಆಮೇಲೆ ಅಂಡ್ ಆಲ್ಸೋ ಅಂಡ್ ಒನ್ ಥಿಂಗ್, ಅವ್ರೇನ್ ಮಾಡಿದಾರೆ, ಅವಾಗ ಯಾವಾಗ ಇದ್ರಲ್ಲಿ ಸರ್ಕಾರಿ ಜಮೀನು ಇಲ್ಲ ಅಂತ ಗೊತ್ತಾದ್ಮೇಲೆ ಅಗೇನ್ ಶಿ ಹ್ಯಾಸ್ ಚೇಂಜ್ ದಿ ವರ್ಷನ್. ಡೋಂಟ್ ದಿಸ್ ಪ್ರಾಪರ್ಟಿ ಇಸ್ ನಾಟ್ ಕನ್ವರ್ಟೆಡ್ ಪ್ರಾಪರ್ಟಿ. ವೈ ಶಿ ಹ್ಯಾಸ್ ಟೇಕನ್ ರಿಜಿಸ್ಟ್ರೇಷನ್ ಇನ್ 2006? She has taken the registration in 2006. She raised the objection in 2018 after 12 years. Okay. She has taken registration in 2006. She has raised the objection in 2018 after 12 years. She raised the issue. Okay, after 12 years. What is this? Okay. He has become the doctor. But his father is our ತಂದೆ ನಮ್ಮ ಹತ್ರ ವ್ಯಾಪಾರ ಮಾಡಿ ತಗೊಂಡಿದ್ದು ಯಾಕೆ ತಗೊಂಡ್ರು ಮತ್ತೆ ಆಗಿದ್ಮೇಲೆ? Not only one site. ಇದು ಒಂದ್ ಸೈಟ್ ಅಲ್ಲ, ಎಂಟೈರ್ ಅಲ್ಲಿ 100,000 ಸೈಟ್ ಇದೆ. ಬೆಂಗಳೂರಲ್ಲಿ 10 ಲಕ್ಷ ಪ್ರಾಪರ್ಟಿ ಇದೆ ಈ ತರದ್ದು. 10 ಲಕ್ಷ ಪ್ರಾಪರ್ಟಿ ಇದೆ ಸರ್. 7.5 lakhs ಪ್ರಾಪರ್ಟಿ ಇದೆ ಈ ತರ ರೆವಿನ್ಯೂ ಪ್ರಾಪರ್ಟಿ. ಅದನ್ನೇ ಹೇಳ್ತಾ ಇರೋದು ಬಿ ಖಾತಾ ಟು ಎ ಖಾತಾ. 10 ಲಕ್ಷ ಪ್ರಾಪರ್ಟಿ ಇದೆ ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲಿ. ಅವರೊಬ್ಬರೇ ಅಲ್ಲ ಇದ್ರದ್ದು. ಫಸ್ಟ್ ಶಿ ಇಸ್ ಗೋಯಿಂಗ್ ಕೋರ್ಟ್ ಅಗೇನ್ಸ್ಟ್ ಆಫ್ ದಿಸ್ ಪ್ರಾಪರ್ಟಿ ಇಸ್ ನಾಟ್ ಅಶ್ವಥ್ ನಾರಾಯಣ್ ಪ್ರಾಪರ್ಟಿ, ದಿಸ್ ಇಸ್ ದಿ ಗವರ್ನಮೆಂಟ್ ಪ್ರಾಪರ್ಟಿ. So after that I am clarifying. Okay. Again she has changed. No, this property is not converted. Before converted, why she has taken the registration? ಓಕೆ, ಹಾಗಾದ್ರೆ ಅವ್ರು ಮಾಡ್ತಿರುವಂತಹ ಆರೋಪಗಳನ್ನು ನೀವು ಒಪ್ಕೊಳ್ಳೋದಿಲ್ಲ, ಖಾಲಿ ನಿವೇಶನಗಳಿಗಾಗಿ ನಾವು ಅದನ್ನ ಚಾಲೆಂಜ್ ಮಾಡಿದ್ವಿ. ಮೊನ್ನೆ 23ನೇ ತಾರೀಕು ಕೋರ್ಟ್ ಅಟೆಂಡ್ ಮಾಡಿದೆ. ಕೋರ್ಟ್ ಅಲ್ಲಿ ಅದನ್ನ ಏನು NBW ಇಶ್ಯೂ ಮಾಡಿದ್ರೆ ಅದನ್ನ ವಜಾ ಮಾಡಿದೆ. ಓಕೆ, ಅವ್ರಿಗೆ ಹೇಳ್ತಾ ಇರುವಂತದ್ದು ಪ್ರಾಧಿಕಾರದಿಂದ ಯಾವುದೇ ಅನುಮತಿಯನ್ನ ಪಡ್ಕೊಂಡಿರ್ಲಿಲ್ಲ ಅನ್ನುವಂತ ಮಾತು. ಯಾಕೆ ರಿಜಿಸ್ಟರ್ ಮಾಡ್ಕೊಂಡ್ರು? ವೈ ಶಿ ಹ್ಯಾಸ್ ಟೇಕನ್ ದಿ ರಿಜಿಸ್ಟ್ರೇಷನ್? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. TV5 ನ್ಯೂಸ್ ಜೊತೆ ಮಾತನಾಡಿ. another one thing. Okay. At the time ಕೆಂಪೇಗೌಡ ಲೇಔಟ್ ಅಕ್ವಿಜೇಷನ್ಸ್ ಪ್ರಪೋಸಲ್ ಇತ್ತು. ಓಕೆ. ಕೆಂಪೇಗೌಡಾಗ ಅಕ್ವಿಜೇಷನ್ ಪ್ರಪೋಸಲ್ ನಾಳೆ ಕೆಂಪೇಗೌಡ ಅಕ್ವೈರ್ ಆಗ್ಬಿಟ್ರೆ ಕಷ್ಟ, ರಿಜಿಸ್ಟರ್ ಮಾಡ್ಬಿಡಿ ಅಂತೇಳಿ ಅವರೇ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಓಕೆ, ಅವರೇ ರಿಜಿಸ್ಟರ್ ಮಾಡ್ಕೊಂಡಿದ್ರು. ದಿಸ್ ಇಸ್ ದಿ ರಿಯಲ್ ಥಿಂಗ್ಸ್. ಇದು ಈ ತರದ್ದು 1000 ಸೈಟ್ ಇದೆ ಮೇಡಮ್. ಓಕೆ, 1000 ಸೈಟ್ ಇದೆ. ಅಂಡ್ ಆಲ್ಸೋ ಸಂಬಡಿ ಸೇಸ್ ಕನ್ಸ್ಟ್ರಕ್ಟ್ ದಿ ಹೌಸ್ ಇನ್ ಹರ್ ಸೈಟ್. I personally went to told her father, sir ನಿಮ್ ಜಾಗದ ನಾನು ಕೊಟ್ಟಿರೋ ಸೈಟ್ ಅಲ್ಲಿ ಯಾರ ಬೇರೆ ಮನೆ ಕಟ್ತಾ ಇದಾರೆ ಅಂತ ನಾನ್ ಮೈಸೆಲ್ಫ್ ಇಂಟ್ರೆಸ್ಟೆಡ್ ಅವ್ರ ತಂದೆಗೆ ಹೇಳಿದ್ದು. ಓಕೆ. ಅವ್ರು ಅದನ್ನ ಪ್ರಶ್ನೆ ಮಾಡಿದೆ, ನನ್ನನ್ನು ಪ್ರಶ್ನೆ ಮಾಡ್ತಾರೆ ಈ ತರದ್ದು. ಓಕೆ. ಆಮೇಲೆ ವಜಾ ಅದು ಇದೆ, ಅದು ಅವ್ರು ಏನೋ ಆರ್ಡರ್ ಮಾಡಿದ್ರೆ ಅದನ್ನ ವಜಾ ಮಾಡಿ ಮಾರ್ಚ್ 24th ಏನೋ ಡೇಟ್ ಕೊಟ್ಟಿದ್ದಾರೆ. ಓಕೆ.
ಈಗ ರೈತರ 4 ಎಕರೆ 30 ಗುಂಟೆ ಕೃಷಿ ಜಮೀನು ಕ್ರಯಕ್ಕೆ ಪಡೆದಿದ್ರು ಎನ್ನುವಂತ ಅದು 4 ಎಕರೆ 30 ಗುಂಟೆ 100% ಕೃಷಿ ಜಮೀನು, ನನ್ನ ಸ್ವಂತ ಜಮೀನು. ಅದ್ರಲ್ಲಿ ಯಾವುದೇ ರೀತಿ ಗವರ್ನಮೆಂಟ್ ಪ್ರಾಪರ್ಟಿ 1 ಸ್ಕ್ವೇರ್ ಆಫ್ ಫೀಟು ಇಲ್ಲ. ಓಕೆ ಓಕೆ ಓಕೆ. ಈಗಾದ್ರೆ ಅವರು ಮಾಡ್ತಿರುವಂತ ಫಸ್ಟ್ ಅವರು ಗವರ್ನಮೆಂಟ್ ಪ್ರಾಪರ್ಟಿ ಅಂತ ಕೋರ್ಟ್ಗೆ ಹೋಗಿದ್ರು. ಆಮೇಲೆ ಕನ್ವರ್ಷನ್ ಆಗಿಲ್ಲ ಅಂತ ಹೇಳಿ ಆಫ್ಟರ್ 12 years. ಓಕೆ.